ಸ್ನೇಹಿತರೆ, ನನ್ನ ಹತ್ರ ಬರೋ ಅಂಥ ಬಹಳಷ್ಟು ಜನರು ಒಂದು ಪ್ರಶ್ನೆ ಕೇಳ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಹಣ್ಣಿನ ರಸ, ತರಕಾರಿ ರಸ ಅಥವಾ ಕೆಲವು ಇತ್ತೀಚೆಗೆ ಔಷಧೀಯ ಸಸ್ಯಗಳ ರಸಗಳು, ಒಂದೆಲಗದ ರಸ, ಬೀಟ್ರೂಟ್ ರಸ ಇದನ್ನೆಲ್ಲ ತಗೋತಾರೆ. ಸೋರೆಕಾಯಿ ರಸ, ಬೆಟ್ಟದ ನೆಲ್ಲಿಕಾಯಿ ರಸ ಇದನ್ನೆಲ್ಲ ತಗೋಬೋದಾ ಅಂತ ಕೇಳ್ತಾರೆ. ಬಹಳಷ್ಟು ಜನ ತಗೋತಾರೆ. ಇದು ತಗೊಳ್ಳೋದು ಒಳ್ಳೆಯದಾ ಕೆಟ್ಟದಾ, ಆಯುರ್ವೇದದಲ್ಲಿ ಇದನ್ನು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ಕೇಳ್ತಾ ಇರ್ತಾರೆ. ಆಯುರ್ವೇದದಲ್ಲಿ ಎದ್ದ ತಕ್ಷಣ ಏನನ್ನೂ ತಗೊಳ್ಳೋಕೆ ಆಗಿಲ್ಲ. ಅಗ್ನಿ ಹುಟ್ಟಬೇಕು ಅಂತ ಹೇಳ್ತೀವಿ. ಸೂರ್ಯ ಹುಟ್ಟೋವರೆಗೂ ಅಂತೂ ಏನನ್ನೂ ತಗೋಬಾರ್ದು. ಮತ್ತು ಖಾಲಿ ಹೊಟ್ಟೆಗೆ ಈ ಥರ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನೀರು ಕುಡಿಯೋದಾಗಲಿ, ತರಕಾರಿ ಜ್ಯೂಸ್ ತಗೊಳ್ಳೋದಾಗಲಿ ಇದೆಲ್ಲ ಅಷ್ಟೊಂದು ಜೀರ್ಣಶಕ್ತಿ ಚೆನ್ನಾಗಿಲ್ದವ್ರಿಗೆ ಒಳ್ಳೆಯದಲ್ಲ. ಯಾವುದಾದ್ರು ನಿಮಗೆ ತೊಂದರೆಗಳಿದ್ದರೆ ಆ ತೊಂದರೆಗೆ ಔಷಧಿ ರೂಪದಲ್ಲಿ ಅಲ್ಪ ಪ್ರಮಾಣದಲ್ಲಿ ಇವನ್ನೆಲ್ಲ ತಗೋಬೋದಷ್ಟೇ. ಇಲ್ಲ ಅಂತಂದರೆ ಏನಾಗುತ್ತೆ, ನಮ್ಮ ಜೀರ್ಣಶಕ್ತಿ ಇದೆಯಲ್ಲ ಇದು ಕೂಡ ಒಂದು ಒಲೆ ಉರಿತಾ ಇದ್ದ ಹಾಗೆ. ಆ ಉರಿಯೋ ಬೆಂಕಿಗೆ ನೀವು ಮೇಲಿಂದ ನೀರನ್ನು ಸುರಿದ್ರೆ ಏನಾಗುತ್ತೆ, ಆರೋಗುತ್ತೆ. ಇದೇ ರೀತಿ ಖಾಲಿ ಹೊಟ್ಟೆಯಲ್ಲಿ ನೀವು ಅತಿಯಾಗಿ ಈ ಯಾವುದೇ ತರಕಾರಿ ಜ್ಯೂಸ್ಗಳಾಗಲಿ ಅಥವಾ 1 ಲೀಟ್ರ್ಗಟ್ಟಲೆ ನೀರು ಕುಡಿಯೋದಾಗಲಿ ಇದನ್ನೆಲ್ಲ ಮಾಡೋದ್ರಿಂದ ಅಗ್ನಿ ಹಾಳಾಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಸೊ ಬೆಳಿಗ್ಗೆ 9 ರಿಂದ 11 ಗಂಟೆ ಒಳಗಡೆ ನಿಮ್ಮ ಜೀರ್ಣಶಕ್ತಿಗೆ ಅನುಸಾರವಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಅಲ್ಲಿವರೆಗೂ ಏನೂ ತಗೊಳ್ಳದೇ ಇರೋದು ಒಳ್ಳೆಯದು. ಮತ್ತು ಅಗ್ನಿಶಕ್ತಿ ಚೆನ್ನಾಗಿದೆ, ಸ್ವಲ್ಪ ನಾವು ಬಲ ಇಲ್ಲ, ತುಂಬ ಹಸಿವಾಗುತ್ತೆ ಎದ್ದ ತಕ್ಷಣ ಅನ್ನೋರು, ಚಿಕ್ಕ ಮಕ್ಕಳು ಮತ್ತು ವಯಸ್ಸಾಗಿರೋರಿಗೆ ಒಂದು ಚಿಕ್ಕ ಲೋಟ ಹಾಲಿಗೆ ಸ್ವಲ್ಪ ತುಪ್ಪ ಮತ್ತು ಜೇನುತುಪ್ಪ ಎರಡನ್ನೂ ಸೇರಿಸಿ ಕುಡಿಯೋಕ್ಕೆ ಕೊಡ್ಬೋದು. ಇದರಿಂದ ಅವ್ರದ್ದು ಶರೀರ ವೃದ್ಧಿಯಾಗತ್ತೆ. ಯಾರಿಗೆ ತೂಕ ಇಳಿಸೋಕ್ಕೆ ಆಸೆ ಇರುತ್ತೆ ಮತ್ತು ಕೆಲವರಿಗೆ ತುಂಬಾ ಪಿತ್ತದ ತೊಂದರೆಗಳಿರುತ್ತೆ, ಮೈ ಅತಿಯಾಗಿ ಬೆವರೋದು, ವಿಪರೀತ ಸೆಕೆ ಆಗೋದು, ಕೈ, ಕಣ್ಣು, ಅಂಗಾಲು, ನೆತ್ತಿ ಇದೆಲ್ಲ ಬಿಸಿ ಬಿಸಿ ಆಗೋದು, ಉರಿ ಆಗೋದು, ಈ ಥರದ್ದೆಲ್ಲ ತೊಂದರೆ ಇರೋರು ಬೆಟ್ಟದ ನೆಲ್ಲಿಕಾಯಿ ರಸನ ತಗೋಬೋದು. ಮತ್ತು ಬೀಟ್ರೂಟ್ ರಸ ಆಗಲಿ, ಸೋರೆಕಾಯಿ ರಸ ಆಗಲಿ ಇದನ್ನೆಲ್ಲ ಎಲ್ಲೂ ಆಯುರ್ವೇದದಲ್ಲಿ ಹೇಳಿಲ್ಲ. ಇದನ್ನೆಲ್ಲ ತರಕಾರಿಗಳ ವರ್ಗದ ಆಹಾರ ಸೇವನೆ ಮಾಡಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸಾರು, ಪಲ್ಯ ಈ ರೂಪದಲ್ಲಿ ತಗೋಬೋದು ಅಂತ ಹೇಳಿದ್ದಾರೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.